ಸಿಂಹರಾಶಿ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಬೇಡದೇ ಇರತಕ್ಕಂತಹ, ಶರೀರಕ್ಕೆ ಒಗ್ಗದೇ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬೇಡಿ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಿಮ್ಮ ಬೇರೆಲ್ಲ ಕೆಲಸಗಳಿಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಇದರ ಮಧ್ಯೆ ಕೆಲಸದ ಒತ್ತಡ, ಓದಿನ ಒತ್ತಡ ಹೆಚ್ಚಾಗಬಹುದು, ಅದು ಹೆಚ್ಚು ಅಂತ ಅನ್ನಿಸ್ಬಹುದು. ಆ ರೀತಿಯ ಮಾನಸಿಕವಾದಂತಹ ಒಂದು ದೌರ್ಬಲ್ಯ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ನಮ್ಮ ಶಕ್ತಿಯನ್ನು ಮೀರಿ ನಾವೇನೋ ಮಾಡ್ತಾ ಇದ್ದೀವಿ ಅನ್ನುವಂತಹ ಅನುಭವವನ್ನು ತಂದುಕೊಳ್ಳುವಂತಹ ಸ್ಥಿತಿ ಬರುತ್ತೆ. ನಂಬಿಕೆ ಇರತಕ್ಕಂಥವರ ಜೊತೆಯಲ್ಲಿ ವ್ಯವಹಾರದ ವಿಚಾರವನ್ನು ಚರ್ಚೆ ಮಾಡಿ. ಯಾವ ವ್ಯಕ್ತಿಯ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಿದರೆ ಉತ್ತಮವಾದಂತಹ ಒಂದು ಸಲಹೆ, ಸೂಚನೆ, ಅಭಿಪ್ರಾಯ, ಒಳಿತಿಗೆ ಬೇಕಾದಂತಹ ಸೂಕ್ತ ಮಾರ್ಗದರ್ಶನ ಸಿಕ್ಕತ್ತೆ. ಅಂತಹ ವ್ಯಕ್ತಿಗಳನ್ನು ಹತ್ತಿರದಲ್ಲಿಟ್ಟುಕೊಂಡು ಅವರ ಸಂಪರ್ಕದಲ್ಲಿದ್ದುಕೊಂಡು ಅವರ ಜೊತೆಯಲ್ಲಿ ವಿಚಾರವನ್ನು ಚರ್ಚೆ ಮಾಡಿ ಅಂತ ಅರ್ಥ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಮನಸ್ತಾಪ ಬರುವಂಥದ್ದು ಅಂದರೆ ಕೌಟುಂಬಿಕವಾದಂತಹ ಸಣ್ಣ ಪುಟ್ಟ ಜಗಳಗಳು ಆಗುವಂತಹ, ಮಾತಿಗೆ ಮಾತು ಬೆಳೆಯುವಂಥದ್ದು, ವಾದ ವಿವಾದಗಳಾಗ್ತಕ್ಕಂಥದ್ದು ಸೂಚ್ಯವಾಗಿದೆ. ನಿಮ್ಮ ಯೋಜನೆಗಳು ಏನಿದೆ ಅದರಿಂದ ಬೇರೆಯವರಿಗೆ ಉಪಕಾರ ಆಗುತ್ತೆ. ಬೇರೆಯವರಿಗೆ ನೀವು ಪರೋಕ್ಷವಾಗಿಯೋ ಅಥವಾ ಕೆಲವರಿಗೆ ಪ್ರತ್ಯಕ್ಷವಾಗಿಯೋ ಸಹಾಯವನ್ನು ಮಾಡಿದಾಗ ಆಗುತ್ತೆ ಎನ್ನುವಂಥದ್ದು ಸದ್ಗುರು ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಹೆಣ್ಣು ಮಕ್ಕಳು ವಾಹನ ಚಾಲನೆಯನ್ನು ವೃತ್ತಿಯಾಗಿಟ್ಟುಕೊಂಡಿದ್ದರೆ ಅವರಿಗೆ ವಿಶೇಷವಾದಂತಹ ಲಾಭ ಮತ್ತು ಗೌರವ ಸಿಕ್ಕುವಂತಹ ದಿವಸ ಇದು. ದುಬಾರಿ ಪದಾರ್ಥಗಳನ್ನು ಖರೀದಿ ಮಾಡೋದರಲ್ಲಿ ನಿಮ್ಮ ಆಸಕ್ತಿ, ಆಸೆ ಹೆಚ್ಚಾಗ್ತಕ್ಕಂತಹ ದಿವಸ. ವ್ಯಾಪಾರ ವ್ಯವಹಾರಾದಿಗಳಿಂದ ಉತ್ತಮವಾದಂತಹ ಲಾಭವಾಗಲಿ, ಹಣ ಆಗಲಿ ಅಥವಾ ಬೇರೆ ಬೇರೆ ವಿಶೇಷವಾದಂತಹ ವಸ್ತುಗಳ ಸಂಗ್ರಹವಾಗಲಿ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಮದುವೆ ವಿಚಾರ ಬಂದಾಗ ಮಾನಸಿಕವಾದಂತಹ ಸ್ಥಿತಿ ನಿಮಗೆ ಸಮಾಧಾನವನ್ನು ಕೊಡೋದಿಲ್ಲ, ಮಾನಸಿಕವಾದಂತಹ ಸ್ಥಿತಿ ಸರಿಯಾಗಿ ಇರೋದಿಲ್ಲ ಅಂತ ಅರ್ಥ. ಚಿನ್ನ ಅಥವಾ ಬೆಳ್ಳಿಯ ಪದಾರ್ಥಗಳನ್ನು, ಬೆಲೆ ಬಾಳತಕ್ಕಂತಹ ಪದಾರ್ಥಗಳನ್ನು ಖರೀದಿ ಮಾಡುವ ಆಸೆ ಇನ್ನಷ್ಟು ಮತ್ತಷ್ಟು ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅವಕಾಶ ಇದ್ದರೂ ಕೂಡ ಮಾನಸಿಕವಾದಂತಹ ಕಿರಿಕಿರಿ ನಿಮ್ಮನ್ನು ಪದೇ ಪದೇ ಕಾಡುವಂಥದ್ದು. ಯಾವ ವಿಷಯಕ್ಕೆ ಬಂದರೂ ಕೂಡ ಅಲ್ಲಿಗೆ ಹೋಗಿ ನಿಂತುಕೊಳ್ಳುತ್ತೆ ಅನ್ನುವಂತಹ ರೀತಿಯಲ್ಲಿ ಆಗುತ್ತೆ. ಮದುವೆ ವಿಷಯ ಬಂದಾಗ ಕೋಪಗೊಳ್ತಕ್ಕಂಥದ್ದು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂತಹದ್ದು, ಅಹಿತವಾದಂತಹ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಹೀಗೆಲ್ಲ ಆಗಬಹುದು ಅನ್ನುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯ ವಿಚಾರಗಳಲ್ಲಿ ಹೆಚ್ಚಿನ ಚಿಂತನೆ, ಚರ್ಚೆ, ಅಭ್ಯಾಸ ಇತ್ಯಾದಿಗಳನ್ನು ಮಾಡುವಂಥದ್ದಾಗತ್ತೆ. ಸ್ತ್ರೀಯರು ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸವಾಗುತ್ತೆ. ಬಹಳ ದಿನದ ಆಸೆ ನೆರವೇರಬಹುದು ಅನ್ನುವಂಥದ್ದು. ಯಾವುದೇ ಕ್ಷೇತ್ರದಲ್ಲಾಗಿರಲಿ ನಿಮ್ಮ ಅಪೇಕ್ಷೆ, ಆಸೆ, ಉದ್ದೇಶ ಯಾವುದಿದೆ ಅದು ನೆರವೇರತಕ್ಕಂತಹ ಸಮಯ. ಕಳಂಕರಹಿತವಾದಂತಹ ಕೆಲಸಕ್ಕೆ ದೊಡ್ಡವರ ಸಹಾಯ, ಸಹಕಾರ, ಉತ್ತಮವಾದಂತಹ ಮಾರ್ಗದರ್ಶನ, ಸಲಹೆ, ಸೂಚನೆಗಳು ನಿಮಗೆ ದೊರಕುವಂಥದ್ದು. ನಿಮ್ಮ ಕೆಲಸದಲ್ಲಿ ಮಾತ್ರ ನೀವು ಒಂಟಿಯಾಗಿರ್ತೀರಿ, ಯಾರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸುವಂಥವ್ರು ಇರೋದಿಲ್ಲ. ಅದೇ ನಿಮಗೆ ಭೂಷಣ ಅಂತ ಹೇಳಬೇಕು. ಯಾಕೆ ಅಂತಂದರೆ ಸರಿಯಾದಂತಹ ನಿರ್ಧಾರ ಮಾಡೋದಕ್ಕೆ ಒಳ್ಳೆಯವರ ಒಂದು ಸಲಹೆ ಸಿಕ್ಕಿದಾಗ ಆ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಂಡು ನೀವೇ ನಿರ್ಧಾರ ಮಾಡಿ ನೀವೇ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಎಲ್ಲ ರೀತಿಯಿಂದಲೂ ಕೂಡ ಸಮಂಜಸ, ಯೋಗ್ಯ ಅಂತ ಹೇಳಬೇಕು. ಧ್ಯಾನದ ಮೊರೆ ಹೋಗಿ ಆ ಧ್ಯಾನಾವಸ್ಥೆಯಲ್ಲಿ ಧ್ಯಾನ ಮಾಡುವಂತಹ ಸಮಯದಲ್ಲಿ ಎಲ್ಲ ವಿಚಾರಗಳ ಸ್ಪಷ್ಟತೆ ನಿಮಗೆ ಸಿಗ್ತಾ ಹೋಗಲಿ. ಶುಭವಾಗಿ. ವೃಶ್ಚಿಕ ರಾಶಿ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ನೀವು ಹತ್ತಿರ ಆಗ್ತಾ ಹೋಗ್ತೀರಿ. ಯಾವ ವ್ಯಕ್ತಿ ಸಮಾಜದಲ್ಲಿ ಹೆಚ್ಚಿನ ಹೆಸರನ್ನು ಮಾಡಿ ಪ್ರಭಾವಶಾಲಿಯಾಗಿದ್ದಾರೋ ಅಂತಹ ವ್ಯಕ್ತಿಗಳ ಸಂಪರ್ಕ ನಿಮಗೆ ಬಹಳ ಸಲೀಸಾಗಿ ಸಿಗ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಅತಿಯಾದಂತಹ ಒತ್ತಡದ ದಿವಸ, ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ತುಂಬ ಬಳಲಬೇಕಾದಂತಹ ದಿವಸವಾಗುತ್ತೆ. ಸೈದ್ಧಾಂತಿಕವಾದಂತಹ ವಿಚಾರಗಳ ಬಗ್ಗೆ ಹೆಚ್ಚು ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ.
ಎಷ್ಟು ಬೇಕೋ ಅಷ್ಟು ಅನಿವಾರ್ಯವಾಗಿ ಮಾತಾಡಬೇಕಾದಂತಹ ಸಂದರ್ಭಗಳು ಬಂದಾಗ ಬಹಳ ಸೂಕ್ಷ್ಮವಾಗಿ, ತುಂಬ ಗಾಂಭೀರ್ಯವಾಗಿ, ಯಾರನ್ನೂ ಕೆರಳಿಸದೇ ಇರತಕ್ಕಂತಹ ರೀತಿಯಲ್ಲಿ ಮಾತುಗಳನ್ನು ಆಡಿ, ಇಲ್ಲ ನಿಮ್ಮ ಮಾತಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಮಗೇನಾದರೂ ಅನಿಸಿದರೆ ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂತಹದ್ದು, ಮೌನಕ್ಕೆ ಶರಣು ಹೋಗ್ತಕ್ಕಂತಹದ್ದು ನಿಮಗೆ ಕ್ಷೇಮ ಅನ್ನುವಂತಹ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.